ಎಲ್ಲರಿಗೂ ಸುಶಾಂತಿ ವ್ಲಾಗ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮೂರಿನಲ್ಲಿ ನಾವು ಲಕ್ಷ ದೀಪೋತ್ಸವವನ್ನು ಆಚರಿಸ್ತಿದ್ದೋ, ಸೊ ಹಾಗಾಗಿ ಒಂದು ಸಣ್ಣ ಬಿಟ್ಟನ್ನು ವ್ಲಾಗ್ ರೀತಿಯಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇನ್ನೆಂತ ತಡ, ಸೊ ನಾವು ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಕಾರ್ತಿಕ ಮಾಸದಲ್ಲಿ ಹಚ್ಚುವಂಥ ಒಂದು ವಿಶೇಷವಾದ 365 ಬತ್ತಿಯ ದೀಪಾರಾಧನೆ ಯಾವ ರೀತಿ ಮಾಡ್ಕೋಬೇಕು ಹಾಗೂ ಯಾವ ಸ್ಥಳಗಳಲ್ಲಿ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನಾನು ಹೇಳ್ಕೊಂಡು ಕೊಡ್ತೀನಿ. ಕಾರ್ತಿಕ ಮಾಸದಲ್ಲಿ ದಿನನಿತ್ಯ ದೀಪಾರಾಧನೆ ಮಾಡುವುದು ತುಂಬ ಅಂದರೆ ತುಂಬಾ ಒಳ್ಳೆಯದು. ಇವತ್ತು ನಾನು ಈ ದೀಪವನ್ನು ಹಚ್ಚಲಿಕ್ಕೆ ಈ ಥರ ಒಂದು ಅಡಿಕೆ ಪ್ಲೇಟ್ ಇಟ್ಟು ಇದರಲ್ಲಿ ಸ್ವಲ್ಪ ಅಕ್ಕಿನೂ ಕೂಡ ಇಡಬೇಕು. ಇಲ್ಲಿ ನಾನು ಮಣ್ಣಿನ ದೀಪ ಸ್ವಲ್ಪ ದೊಡ್ಡ ಆಗಿರೋದ್ರಿಂದ 2 ಪ್ಲೇಟ್ನ ಬಳಕೆ ಮಾಡ್ತಾ ಇದ್ದೀನಿ. ಸೊ ಆ ಥರ ಮಣ್ಣಿನ ದೀಪಗಳಿಗೂ ನಾವು ಅರಿಶಿನ ಕುಂಕುಮ ಇಟ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ ನಾನು ತೋರಿಸ್ತಿರೋದು 365 ಬತ್ತಿ. ಇದು ಬಂದು ನಿಮಗೆ ಅಂಗಡಿನಲ್ಲಿ ಈಸಿಯಾಗಿ ಅವೈಲೇಬಲ್ ಇರುತ್ತೆ. ಅದರಲ್ಲಿ ನೀವು ಬೇಕಾದರೆ ಕೊಬ್ಬರಿ ಎಣ್ಣೆ, ಎಳ್ಳೆಣ್ಣೆ ಅಥವಾ ತುಪ್ಪನೂ ಕೂಡ ಹಾಕೋಬೋದು. ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಈ ಥರ ಕರ್ಪೂರನ ಈ ಥರ ಪುಡಿ ಪುಡಿ ಮಾಡಿಕೊಂಡು ಆ ತುದಿಗೆ ಈ ಥರ ಅಂಟಿಸೋದ್ರಿಂದ ನಾವು ದೀಪ ಹಚ್ಚಿದಾಗ ಚೆನ್ನಾಗಿ ಹಚ್ಕೊಳ್ಳುತ್ತೆ. ಈಗ ಇದ್ರ ಜೊತೆಗೆ ನಾವು ತಾಂಬೂಲ ಅಂದರೆ ವಿಳ್ಳೆದೆಲೆ, ಅಡಿಕೆ, ಬಾಳೆಹಣ್ಣು ಕೂಡ ಈ ಥರ ಇಟ್ಕೊಂಡು ಸ್ವಲ್ಪ ಹೂಗಳಿಂದ ಈ ಥರ ಡೆಕೋರೇಷನ್ ಮಾಡ್ಕೋಬೇಕಾಗಿರುತ್ತೆ. ಇದನ್ನು ನೀವೆಲ್ಲೆಲ್ಲಿ ಹಚ್ಚಬೇಕು ಅಂದರೆ ಶಿವನ ದೇವಸ್ಥಾನದಲ್ಲಿ, ಮನೆಯಲ್ಲಿ ಹಾಗೂ ತುಳಸಿ ಪೂಜೆ, ಈ ಥರ ಇಷ್ಟತ್ರ ಮಾತ್ರ ನಾವು ಪೂಜೆ ಮಾಡಬೇಕು. ಈ ಕಡೆ ನಾನು ದೀಪ ಎಲ್ಲ ರೆಡಿ ಮಾಡೋ ಟೈಮ್ಗೆ ಸ್ವಾಮೀಜಿಯವರೆಲ್ಲ ಪೂಜೆ ಮುಗಿಸಿ ವಾಪಸ್ ಹೋಗ್ತಾ ಇದ್ದರು. ಇನ್ನೊಂದೇನು ಅಂದರೆ, ಈ 365 ಬತ್ತಿ ಹಚ್ಚಿ ಯಾಕೆ ಪೂಜೆ ಮಾಡ್ತೀವಿ ಅಂದರೆ, ನಾವು ಪ್ರತಿದಿನ ಮನೆಯಲ್ಲಿ ದೇವ್ರ ಮನೆ ಪೂಜೆ ಮಾಡ್ತೀವಲ್ಲ, ಅಲ್ಲಿ ಕೆಲವೊಂದು ಸರಿ ಏನಾಗುತ್ತೆ, ಸೂತ್ಕ ಇದ್ದಾಗ ಅಥವಾ ನಾವು ಪೀರಿಯಡ್ಸ್ ಆಗೋಗ್ತೀವಲ್ಲ ಅಥವಾ ಹುಷಾರಿರೋದಿಲ್ಲ ಅಂಥ ಟೈಮಲ್ಲಿ ನಾವು ಮನೆಯಲ್ಲಿ ಪೂಜೆ ಮಾಡೋಕ್ಕಾಗಲ್ಲ. ಆವಾಗ ಪ್ರತಿನಿತ್ಯ ನಾವು ಪೂಜೆ ಮಾಡ್ದಂಗೆ ಆಗಲ್ಲ. ಅದಕ್ಕಾಗಿ ಈ ಕಾರ್ತಿಕ ಮಾಸದಲ್ಲಿ ಬರುವಂತಹ ಸೋಮವಾರ ಅಥವಾ ಪೌರ್ಣಮಿ ದಿನ ಅಥವಾ ಈ ತುಳಸಿ ಹಬ್ಬದ ದಿನ ಈ ಥರ ನಾವು 365 ಬತ್ತಿ ಹಚ್ಚುವುದರಿಂದ ವರ್ಷವಿಡೀ ಅಂದರೆ 365 ದಿನಗಳು ಪೂಜೆ ಮಾಡುವಂತಹ ಫಲ ಕೂಡ ನಮಗೆ ಲಭಿಸುತ್ತೆ. ಸೊ ಈ ಥರ ನಾವು ಗಂಧದ ಕಡ್ಡಿಲೂ ಕೂಡ ಒಂದ್ಸರಿ ಆ ದೀಪಗಳಿಗೊಮ್ಮೆ ನಾವು ಪೂಜೆ ಮಾಡ್ಕೋಬೇಕು. ಆಯ್ತಾ, ನಾವು ಏನಕ್ಕೆ 365 ಬತ್ತಿಗಳನ್ನ ಹಚ್ತೀವಿ ಅಂಥೇಳಿ. ಇದಂತೂ ತುಂಬ ಅಂದರೆ ತುಂಬಾ ಲಾಭಗಳಿದೆ. ಇದನ್ನು ನೀವು ದೀಪಾರಾಧನೆ ಇವಾಗ ನೋಡಿ, ನಾನು ದೇವಸ್ಥಾನಕ್ಕೆ ಬಂದು ಮಾಡ್ತಾಯಿದ್ದೀನಿ. ನಿಮಗೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ ಅಂದರೆ ಇದನ್ನು ಮನೆಯಲ್ಲೂ ಕೂಡ ದೇವ್ರ ಮನೆ ಇರುತ್ತಲ್ಲ, ಈ ಥರ ನಾವು ಮನೆಯಲ್ಲೇ ಹಚ್ಬೋದು. ಇಲ್ಲಿ ನನಗೆ ಟೈಮ್ ಇದ್ದಿದ್ದರಿಂದ ದೇವಸ್ಥಾನಕ್ಕೆ ಬಂದು ಈ ಥರ ನಾನು ಪೂಜೆ ಮಾಡ್ತಾಯಿದ್ದೀನಿ. ಇದನ್ನು ನಾವು ಅಂದರೆ ಒಂದು 3 ಸರಿ ದೇವಸ್ಥಾನದ ಸುತ್ತ ನಾವು ಪ್ರದಕ್ಷಿಣೆ ಮಾಡಬೇಕಾಗಿರುತ್ತೆ. 3 ಸರಿ ನಾವು ಪ್ರದಕ್ಷಿಣೆ ಮಾಡಿಕೊಂಡು ಅದ್ರ ಮುಂದೆ ಸ್ವಲ್ಪ ಹೊತ್ತು ಕುತ್ಕೊಂಡು ನಮ್ಮ ಇಷ್ಟ ಏನೇನಿದೆಯೋ ಅವು ಏನೇನು ನೆರವೇರಬೇಕು ಅನ್ಕೋತಿದ್ದೀವೋ ಅವೆಲ್ಲನೂ ಅದ್ರ ಮುಂದೆ ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು ದೇವರಲ್ಲಿ ಧ್ಯಾನ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ. ಅದರಲ್ಲೂ ಎಸ್ಪೆಷಲಿ ಕಾರ್ತಿಕ ಮಾಸದಲ್ಲಿ. ನಮ್ಮ ಅಣ್ಣ ಕೂಡ ಅಂದರೆ ರಾಜೇಶ್ನು ಬಂದಿದ್ದ ಮನೆಗೆ. ಸೊ ಹಾಗಾಗಿ ನಾವಿಬ್ಬರು ಸೇರಿ ಇದನ್ನು ಹಚ್ಚಿದ್ದೀವಿ. ಅವತ್ತು ಮಳೆ ಆಲ್ರೆಡಿ ಒಂದು ರೌಂಡ್ ಬಿದ್ದು ಹೋಗಿತ್ತಲ್ಲ, ಸೊ ಹಾಗಾಗಿ ಈಗ ಮಳೆ ಎಲ್ಲ ನಿಂತಿದ್ದಾದಮೇಲೆ ನಾನು ರಾಜೇಶ್ ಏನು ಮಾಡ್ತಾಯಿದ್ದೀವಿ, ಇದನ್ನು ದೇವಸ್ಥಾನದ ಸುತ್ತ 3 ರೌಂಡ್ ಈ ಥರ ಹೊಡಿತಾ ಇದ್ದೀವಿ. ಆ ಟೈಮ್ಗೆ ಗಾಳಿ ಅಂದರೆ ಸಿಕ್ಕಾಬಟ್ಟೆ ಗಾಳಿ ಇದ್ದಿದ್ದರಿಂದ ನಾವು ಈ ಥರ ಒಂದು ರೊಟ್ಟೆ ಎಲ್ಲೋ ಸಿಕ್ಕಿತ್ತು. ಸೊ ಹಾಗಾಗಿ ಈ ಥರ ರೊಟ್ಟನ್ನ ಅಡ್ಡ ಇಟ್ಕೊಂಡು ಹೋಗ್ತಾ ಇದ್ದು ನೋಡಿ, ಇಲ್ಲೇ ಬಂದು ನಾವು 3 ರೌಂಡ್ ಆಗಿದ್ದಾದ್ಮೇಲೆ ಇಲ್ಲಿಡ್ತೀವಿ. ಸೊ ಈ ಥರನೇ ನೀವು ಕೂಡ ಇಡಬೇಕು ಅಂತ ಅಂದರೆ ಹೇಳ್ತಾ ಇದ್ದೀನಿ. ಅಂದರೆ ನೀವು ಒಂದ್ಸರಿ ಈ ಥರ ಟ್ರೈ ಮಾಡಿ, ಅವಾಗ ಸಕ್ಸಸ್ ಆಗುತ್ತಾ ಇಲ್ಲ ಅಂತ ನಿಮಗೆ ಗೊತ್ತಾಗೋಗುತ್ತೆ. ಇವಾಗ ನಾವು ಅಂದರೆ ಹೇಳಿದ್ನಲ್ಲ ಆಲ್ರೆಡಿ ನಾನು, ಪೀರಿಯಡ್ಸ್ ಆದಾಗ ಅಥವಾ ನಮ್ಗೆ ಹುಷಾರಿಲ್ಲದೆ ಇದ್ದಾಗ, ಸೂತ್ಕ, ಇಂಥ ಟೈಮಲ್ಲಿ ನಾವು ಡೈಲಿ ಪೂಜೆ ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ ಈ ಥರ 365 ಬತ್ತಿಗಳನ್ನ ನಾವು ಹಚ್ಚೋದ್ರಿಂದ ದೇವರು ಮುಂದೆ ನಾವು 365 ದಿನ ಪೂಜೆ ಸಲ್ಲಿಸುವ ಹಾಗೆ ತುಂಬ ಒಳ್ಳೆಯದಾಗುತ್ತೆ. ನಾವು ಇಲ್ಲಿ ಯಾಕೆ ಬಂದು ಪೂಜೆ ಮಾಡ್ತಾ ಇದ್ದೀವಿ ಅಂದರೆ, ಮೊದಲಿಗೆ ನಮ್ಮ ಕಾಲಭೈರವೇಶ್ವರ ಗುಡಿ ಇದ್ದಿದ್ದಿಲ್ಲೇನೆ. ಆಮೇಲೆ ನಾವು ಇಲ್ಲಿ ದೇವಸ್ಥಾನ ದೊಡ್ಡ ಕನ್ಸ್ಟ್ರಕ್ಟ್ ಆದಮೇಲೆ ಅಲ್ಲಿ ನಾವು ಪ್ರತಿಷ್ಠಾಪನೆ ಮಾಡಿದ್ವಿ, ಅಂದರೆ ಸ್ವಾಮೀಜಿಯವರು ಪ್ರತಿಷ್ಠಾಪನೆ ಮಾಡಿದರು. ಸೊ ಹಾಗಾಗಿ ಮೂಲ ದೇವಸ್ಥಾನ ಬಂದು ಇದೆ ಅಲ್ವಾ, ಸೊ ಹಾಗಾಗಿ ಎಲ್ಲರೂ ಇಲ್ಲೇ ಇಡ್ತಾರೆ. ಇನ್ನೊಂದು ಏನು ಅಂತ ಅಂದರೆ, ಇದನ್ನು ಜೋಡಿಯಾಗಿನೇ ಪೂಜೆ ಮಾಡಬೇಕು. ಸಿಂಗಲ್ ಬತ್ತಿ ಇಟ್ಟು ಪೂಜೆ ಮಾಡಬಾರ್ದು, ಅಂದರೆ ಸಿಂಗಲ್ ಆಗಿ ಇಡಬಾರ್ದು, 2 ಜೋಡಿಯಾಗಿ ನಾವು ದೇವ್ರ ಮುಂದೆ ಇಡಬೇಕು. ಯಾಕಂದರೆ ದಂಪತಿಗಳಿಗೆ ನಾವು ಪೂಜೆ ಮಾಡ್ತಿದ್ದೀವಲ್ವ, ಶಿವ ಪಾರ್ವತಿಗೆ. ಸೊ ಹಾಗಾಗಿ ಇವಾಗ ನೋಡಿ, ನನ್ನ ಹತ್ರ ಮಣ್ಣಿನ ದೀಪ ಇತ್ತು. ಸೊ ಹಾಗಾಗಿ ಮಣ್ಣಿನ ದೀಪದಲ್ಲಿ ಮಾಡಿದ್ದೀನಿ. ಕೆಲವ್ರ ಹತ್ರ
ಈ ಆ್ಯಶ್ ಗಾರ್ಡ್ ಅಂತಾರಲ್ಲ, ನೋಡಿದ್ರಲ್ಲ, ಬೂತ್ ಕುಂಬಳಕಾಯಲ್ಲೂ ಕೂಡ ನೀವು ಮಾಡ್ಬೋದು. ಸೇಮ್ ನಾನು ಯಾವ ಥರ ಪ್ಲೇಟ್ ಇಟ್ಟು ಅಕ್ಕಿ ಇಟ್ಟು ರಂಗೋಲಿ ಎಲ್ಲ ಹಾಕಿದ್ನೋ ಸೇಮ್ ಅದೇ ಥರ ಮಾಡಿ ಈ ಬೂತ್ ಕುಂಬಳಕಾಯಲ್ಲಿ ಒಳಗಡೆ ಇರುತ್ತಲ್ಲ ಗೊಜ್ಜು, ಅದನ್ನು ನೀಟಾಗಿ ತೆಗೆದುಬಿಟ್ಟು ಅದರಲ್ಲಿ ನೀವು ಕೊಬ್ಬರಿ ಎಣ್ಣೆ, ಎಳ್ಳೆಣ್ಣೆ ಅಥವಾ ತುಪ್ಪ ಇದಿಷ್ಟನ್ನು ಹಾಕಿ ಅರಿಶಿನ ಕುಂಕುಮ ಸೈಡಲ್ಲಿ ಕಂಟಿನ್ಯೂಸ್ ಆಗಿ ನೀವು ಹಾಕಬೇಕು. ಇಲ್ಲಿ ನೋಡ್ತಿದ್ರಲ್ಲ, ಪ್ರತಿಯೊಬ್ಬರು ಅದೇ ರೀತಿ ಮಾಡಿದ್ದಾರೆ. ಆ ಥರ ಮಾಡಿ ನೀವು ದೇವ್ರಿಗೂ ಕೂಡ ಪೂಜೆ ಮಾಡ್ಬೋದು. ಈ ಬೂತ್ ಕುಂಬಳಕಾಯಲ್ಲಿ ತುಂಬ ಅಂದರೆ ತುಂಬ ವಿಟಮಿನ್ಸ್ ಇದೆ, ಮಿನರಲ್ಸ್ ಇದೆ. ಅಂದರೆ ಕ್ಯಾಲೋರೀಸ್ ಅದರಲ್ಲಿ ತುಂಬ ಕಡಿಮೆ ಇರೋದ್ರಿಂದ ನಾವು ಬಾಡಿಗೆ ಅದನ್ನು ನಾವು ಜ್ಯೂಸ್ ಕುಡಿಯೋದ್ರಿಂದ ನಾವು ಸ್ವಲ್ಪ ತೆಳ್ಳಗಾಗ್ತೀವಿ. ಸೊ ಇನ್ನೊಂದು ಏನು ಅಂದರೆ, ಇವತ್ತು ನಮಗೆ ಲಕ್ಷ ದೀಪೋತ್ಸವ ಇದ್ದಿದ್ದರಿಂದ ನಾವು ಮನೆಯಿಂದ ಬಂದುಬಿಟ್ಟು ನೋಡಿ, ಇವರು ಕೂಡ ಅದೇ ರೀತಿ ಮಾಡ್ತಿದ್ದಾರೆ ನಮ್ಮ ಥರನೇ, ಆದರೆ ಇವರು ಬೂತ್ ಕುಂಬಳಕಾಯಿ ಬಳಸಿದ್ದಾರೆ ಅಲ್ವಾ. ಸೊ ನೀವು ಕೂಡ ಇದೇ ಥರ ಮಾಡಿ ದೇವಸ್ಥಾನಕ್ಕೆ ಹೋದಾಗ, ಲಕ್ಷ ದೀಪೋತ್ಸವ ಇದ್ದಿದ್ದರಿಂದ ನಾವೇನು ಮಾಡಿದೆವು, ಫಸ್ಟಿಗೆ ಕಾರ್ತಿಕ ಮಾಸ ಕೊನೆಯ ದಿನ ಅಮಾವಾಸ್ಯೆ ಅಂತ ಹೇಳಿ ನಾವು 3 ರೌಂಡ್ ದೇವಸ್ಥಾನ ಸುತ್ತ ಇಟ್ಟು ಅಲ್ಲಿ ದೇವ್ರ ಮುಂದೆ ಇಟ್ಟು ಒಂದು 10 ನಿಮಿಷ ಕೂತ್ಕೊಂಡು ಪ್ರಾರ್ಥನೆ ಮಾಡಿ ಬಂದು. ಈಗ ಲಕ್ಷ ದೀಪಗಳು ಇಲ್ಲಿ ಇಟ್ಟಿರ್ತಾರೆ, ಹೋಗಿ ಹಚ್ಬೋದು. ಆದರೆ 6 ಗಂಟೆಗೆ ಶುರು ಆಗೋಗಿತ್ತು. ನಾವು ಹೋದಾಗ ಮಳೆ ಎಲ್ಲ ಬೀಳ್ತಿತ್ತು ಅಂತ ಹೇಳಿ ಸ್ವಲ್ಪ ಲೇಟಾಗಿ ನಾವು ಹೋದಾಗ ಆಲ್ರೆಡಿ ಎಲ್ಲರೂ ಹಚ್ಚಿದ್ರು. ಎಲ್ಲೆಲ್ಲಿ ಖಾಲಿ ಇತ್ತು ಅಲ್ಲೆಲ್ಲಿ ಹೋಗಿ ನಾನು ಈ ಥರ ಹಚ್ತಾ ಇದ್ದೀನಿ. ಸೊ ನೀವು ಇಲ್ಲಿ ರಾಜೇಶ್ ಏನೋ ಮಾಡಿ ಅಂತ ಹೇಳ್ದೆ ನನಗೆ. ಸೊ ನನಗೇನೋ ಅರ್ಥ ಆಗಿಲ್ಲ. ಐ ಥಿಂಕ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳೋಕ್ಕೇನೆ ಅನ್ಕೋತಿದ್ದೀನಿ. ಸೊ ಅದಕ್ಕೆ ನಾನು 3 ಟೈಮ್ಸ್ ಹಾಕಿದ್ದೀನಿ. ಅಂದರೆ ಅವನಿಗೆ ಯಾವ ಥರ ಮೈಂಡಲ್ಲಿ ಫಿಕ್ಸ್ ಆಗಿದ್ದೋ ಗೊತ್ತಿಲ್ಲ, ಯಾವ್ದು ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ಅವನು ಫಸ್ಟ್ ಟೈಮ್ ಈ ಥರ ಬಂದಿದ್ದು ಲಕ್ಷ ದೀಪೋತ್ಸವಕ್ಕೆ. ಅವನು ಯೂಶಲಿ ಅವ್ನು ಬ್ಯುಸಿ ಇರ್ತಾನೆ, ಅವ್ನು ಬರೋದಿಲ್ಲ. ಈ ಸರಿ ಫಸ್ಟ್ ಟೈಮ್ ಬಂದಿದ್ನಲ್ಲ ಅಂತ ಹೇಳಿ ಫ್ಯಾಮಿಲಿ ಎಲ್ಲ ಇಲ್ಲಿ ಹಚ್ತಾ ಇದ್ದೀವಿ. ನಿಮ್ಗೆ ಅಂದ್ಕೊಂಡಿರ್ಬೋದು ಎಲ್ಲಿ ನಿಮ್ಮ ಮಮ್ಮಿ ಬಂದಿಲ್ಲ ಅಂತ ಹೇಳಿ. ನಮ್ಮ ಮಮ್ಮಿ ಬರಂಗಿರಲಿಲ್ಲ. ಸೊ ಹಾಗಾಗಿ ನಾನು, ರಾಜೇಶ್, ಡ್ಯಾಡಿ 3 ಜನ ಬಂದು ಈ ಥರ ದೀಪ ಅಂಟಿಸ್ತಿದ್ದು. ನಮ್ಮ ಅಪಾರ್ಟ್ಮೆಂಟಲ್ಲೇ ಒಂದು ಹುಡುಗನೂ ಅಲ್ಲೇ ಸಿಕ್ಬಿಟ್ಟು, ಅಕ್ಕ ಹ್ಯಾಪಿ ಬರ್ಡೇ ಅಂತ ಹೇಳಿ ನನ್ನ ಕೈ ಇಟ್ಕೊಂಡು ಅವನೇ ಹಚ್ಚಿಸ್ತಿದ್ದ. ಎಲ್ಲ ಖುಷಿಯಾಗಿ ಅನಿಸ್ತಿತ್ತು. ಇಲ್ಲಿ ನೀವು ನೋಡೋ ಥರ ಆದರೆ ಲಕ್ಷ ದೀಪಗಳು ಒಂದೊಂದು ಸ್ಟ್ಯಾಂಡಲ್ಲಿ ಇಟ್ಟಿದ್ದಾರೆ. ಕೆಲವೊಂದು ಡಿಸೈನ್ ಆಗಿರುವಂತಹ, ನಾನು ಮುಂದೆ ತೋರಿಸ್ತಾ ಹೋಗ್ತೀನಿ, ಅಂಥ ಸ್ಟ್ಯಾಂಡ್ಗಳಲ್ಲೂ ಕೂಡ ಇಟ್ಟಿದ್ದಾರೆ. ಸೊ ಇನ್ನೊಂದೇನು ಅಂದರೆ, ಈ ಕಾರ್ತಿಕ ಮಾಸದಲ್ಲಿ ಅಥವಾ ನೀವು ಯಾವುದೇ ವಿಶೇಷ ದಿನಗಳಲ್ಲಾದರೂ ಕೂಡ ನೀವು ದೇವಸ್ಥಾನದ ಸುತ್ತ ಈ ಥರ ಬೂತ್ ಕುಂಬಳಕಾಯಿ ಆಗಲಿ ಅಥವಾ ಮಣ್ಣಿನ ದೀಪನಾದರೂ ತಗೊಂಡೋಗಿ ಈ ಥರ 365 ಬತ್ತಿಗಳನ್ನ ಹಚ್ಚೋ ಥರ ಆದರೆ ಮನಸ್ಸಲ್ಲಿರೋದನ್ನ ಕೇಳ್ಕೊಂಡು ನೀವು ಹಚ್ಚಿ ತುಂಬಾ ಒಳ್ಳೆಯದಾಗುತ್ತೆ. ನೋಡಿ, ಇದೊಂಥರ ಡಿಸೈನ್ ಇತ್ತಲ್ವ. ಸೊ ಒಂದೊಂದು ಥರ ಡಿಸೈನ್ಗಳಲ್ಲಿ ಒಟ್ಟು ಟೋಟಲಾಗಿ 1 ಲಕ್ಷ ದೀಪಗಳನ್ನ ಇಲ್ಲಿ ಹಚ್ಚೋ ಥರ ಇವ್ರು ಇಟ್ಟಿದ್ದಾರೆ. ಸೊ ನಾವು ಸ್ಕೂಲ್ ಡೇಸಲ್ಲಿ ಇರ್ತಾ ನಮಗೆ ಟಿಕೆಟ್ಸ್ ಅಂತ ಕೊಡ್ತಾಯಿದ್ರು ಇಲ್ಲಿ ಹಚ್ಚಲಿಕ್ಕೆ ಅಂತ ಹೇಳಿ. ನೋಡಿ, ಗರ್ಭಗುಡಿಲಿ ಪೂಜೆ ಮಾಡೋದು ಇಲ್ಲೇ ಕಾಣಿಸ್ತಿದೆ. ನಾವು ಹೋಗೋ ಟೈಮ್ಗೆ ಆಲ್ರೆಡಿ ಕ್ಲೋಸ್ ಆಗೋಗಿರುವಂಥ ಟೈಮಲ್ಲಿ ನಾವು ಹೋಗಿದ್ದಿದ್ದು. ಯಾಕಂದರೆ ಇಷ್ಟೆಲ್ಲ ಪೂಜೆ ಮಾಡಿ ಅಲ್ಲಿ ಹೋಗೋ ಅಷ್ಟರಲ್ಲಿ ಇಲ್ಲಿ ನಾನು ವೀಡಿಯೋ ಎಷ್ಟು ತೆಗೆದಿದ್ದೀನೋ ಅದೇ ಲಾಸ್ಟ್ ಬಿಟ್ಟು ನಾವು ಹೋದಾಗ ಡೋರ್ ಕರ್ಟನ್ ಕ್ಲೋಸ್ ಮಾಡಿಬಿಟ್ಟಿದ್ರು. ಸೊ ನಿಮ್ಮ ಅದೃಷ್ಟ ಅಂದ್ಕೊಳ್ಳಿ, ನಿಮಗೆ ದೇವ್ರು ನೋಡೋಕ್ಕೆ ಚಾನ್ಸ್ ಸಿಗ್ತಿದೆ. ಸೊ ನೋಡಿದ್ರಲ್ಲ, ಅಮ್ಮನವ್ರನ್ನೂ ಕೂಡ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿ ದೀಪ, ಆ ದೀಪದ ರಿಫ್ಲೆಕ್ಷನ್ ಅಮ್ಮ ಮುಖದ ಮೇಲೆ ಬಿದ್ದಾಗ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ಲ. ಸೊ ನಾವು ಚುಂಚನಗಿರಿನಲ್ಲಿದ್ದು ಇಷ್ಟೆಲ್ಲ ಪೂಜೆ ಮಾಡೋಕ್ಕೆ ಅವಕಾಶ ನಮಗೆ ಸಿಕ್ಕಿರೋದ್ರಿಂದ ನಾವು ತುಂಬ ಗ್ರೇಟ್ ಅಂತಲೇ ಅನ್ಕೋತಿದ್ದೀನಿ. ಹೋಪ್ ಯು ಆಲ್ ಲೈಕ್ ದಿಸ್ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಸುಮ್ಮನೆ ಹಾಗೆ ಹೋಗಬೇಡಿ, ಒಂದು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ. ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ ಜೊತೆ ಬರ್ತಾ ಇರ್ತೀನಿ. ಅಂಟಿಲ್ ದೆನ್ ಬಾಯ್ ಟೇಕ್ ಕೇರ್. ಹಾಗೆ ಹೋಗಬೇಡ್ರಿ ನೋಡಿ, ಒಂದು ಲೈಕ್ ಹಾಗೂ ಶೇರ್ ಮಾಡ್ರಲ್ಲ.